ಪಾಕಿಸ್ತಾನದ ಮತ್ತೊಂದು ಬಣ್ಣ ಬಯಲು ಮಾಡಿದೆ ಎನ್ಐಎ. ಪಹಲ್ಗಾಮ್ ದಾಳಿಯಲ್ಲಿ ಐಎಸ್ಐ ಮತ್ತು ಎಲ್ಇಟಿ ಕೈವಾಡ. ಭಯೋತ್ಪಾದನಾ ನಿಗ್ರಹ ಸಂಸ್ಥೆಗೆ ವರದಿ ಸಲ್ಲಿಸಿದೆ ಎನ್ಐಎ. 2800ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ಆಗಿದೆ. 150 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಎಸ್ಐ ಅಸಲಿ ಬಣ್ಣ ಬಯಲಾಗಿದೆ. ಪಹಲ್ಗಾಮ್ ನರಮೇಧದ ಹಿಂದೆ ಲಷ್ಕರ್ ಎ ತೊಯ್ಬಾ ಕೈವಾಡ. ಪಾಕ್ನ ಲಷ್ಕರ್ ಕಚೇರಿಯಲ್ಲೇ ಸ್ಕೆಚ್ ಹಾಕಿದ್ರಂತೆ. ಪಾಕ್ನ ಹ್ಯಾಂಡಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ರಂತೆ ಉಗ್ರರು. ನರ ರಾಕ್ಷಸರಿಗೆ ಕಾಶ್ಮೀರದ ಸ್ಥಳೀಯರು ಆಶ್ರಯ ನೀಡಿದ್ದಾರೆ. ಎನ್ಐಎ ಟೀಮ್ನಿಂದ ದಾಳಿ ನಡೆದ ಸ್ಥಳದಲ್ಲಿ 3D ಮ್ಯಾಪಿಂಗ್ ಮಾಡಿದ್ದಾರೆ. ಹೇಗೆ, ಎಲ್ಲಿಂದ ಬಂದ್ರು, ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅಂತ. ಕಣಿವೆ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಕೂಡ ಡೇಟಾ ಸಂಗ್ರಹ ಮಾಡಿಕೊಂಡಿದ್ದಾರೆ. ಯಾರ್ಯಾರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಆ ಸಂದರ್ಭದಲ್ಲಿ ಕರೆಗಳು ಎಲ್ಲಿಂದ ಬಂದಿದ್ವು ಅನ್ನೋದ್ರ ಬಗ್ಗೆ ಡೇಟಾ ಸಂಗ್ರಹ ಆಗಿದೆ. 2800ಕ್ಕೂ ಹೆಚ್ಚು ವ್ಯಕ್ತಿಗಳ ವಿಚಾರಣೆ ಇಲ್ಲಿವರೆಗೆ ನಡೆದಿದ್ದು 150ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಲಷ್ಕರ್ ಎ ತೊಯ್ಬಾ ಐಎಸ್ಐ ಕೈವಾಡ ಎಷ್ಟಿದೆಯೋ, ಕಾಶ್ಮೀರದಲ್ಲಿ ಅಂಥವರಿಗೆ ಆಶ್ರಯ ಮತ್ತು ಸಹಾಯ ನೀಡಿದವರ ಕೈವಾಡ ಕೂಡ ಇದರಲ್ಲಿ ಅಷ್ಟೇ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ತನಿಖೆ ನಡೀತಾ ಇದೆ, ಈಗ ಯಾರ್ಯಾರನ್ನ ವಶಕ್ಕೆ ಪಡೆದಿದ್ದಾರಲ್ಲ, 150 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಅವರಿಂದ ಏನೆಲ್ಲ ಮಾಹಿತಿ ತೆಗಿತಿದ್ದಾರೆ? ಪಾವನ, ಎನ್ಐಎ ಪ್ರಾಥಮಿಕವಾಗಿ ಸಲ್ಲಿಸಿರುವಂತಹ ವರದಿ ಬಹಳಷ್ಟು ಆತಂಕವನ್ನ ಮೂಡಿಸಿದೆ. ಹಲವಾರು ಪ್ರಶ್ನೆಗಳಿಗೆ, ಗುಮಾನಿಗಳಿಗೆ, ಮತ್ತೆ ಯಾರು ಸಿಂಪಥೈಸರ್ಸ್ ಇದ್ರು, ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಪಾರ್ಟೀಸ್ ಕೂಡ, ಅಂತವರಿಗೆ ಒಂದು ಮಹತ್ವ ಅಂದ್ರೆ ಬಹಳ ಎಂತ ಸಂದೇಶ ಇದೆ ಅದರಲ್ಲಿ ಅಂತಂದ್ರೆ ಬಹಳ ಆತಂಕಕ್ಕೆ ಒಳಗಾಗುವಂತಹ ಅಂಶಗಳು ಉಲ್ಲೇಖ ಆಗಿರುವಂತದ್ದು ಎನ್ಐಎ ಪ್ರಾಥಮಿಕ ವರದಿಯಲ್ಲಿ. ಇದು ಕಳೆದ 8 ದಿನಗಳಿಂದಲೂ ಕೂಡ ಏನು ಘಟನೆ ನಡೆದ ಬಳಿಕ ತನಗೆ ಹೊಣೆಗಾರಿಕೆಯನ್ನು ವಹಿಸಿದ ಮೇಲೆ ಎನ್ಐಎ ಪೂರ್ತಿಯಾಗಿ ಅಖಾಡಕ್ಕೆ ಇಳಿದು ತನಿಖೆ ನಡೆಸಿ ಅಲ್ಲಿನ ಪೂರ್ಣ ವಿವರಗಳನ್ನ ಕಲೆ ಹಾಕುವಂತ ಪ್ರಯತ್ನ ಒಂದು ಕಡೆ ಆಗ್ತಾ ಇದ್ರೆ, ಆದ್ರೆ ಸರ್ಕಾರಕ್ಕೆ ಏನಾಗಿದೆ ಘಟನೆಯ ಬಗ್ಗೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಡಬೇಕಾಗತ್ತೆ ಅಂತ ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿದೆ. ಆ ಪ್ರಾಥಮಿಕ ವರದಿಯಲ್ಲಿ ಬಹಳ ಆಘಾತಕಾರಿ ಅಂಶಗಳು ಬಯಲಾಗಿರುವಂತದ್ದು. ಅದರ ಜೊತೆಗೆ ಇಡೀ ಘಟನೆಯ ನಡೆದಿರುವುದೇ ಅಥವಾ ಘಟನೆಗೆ ಪೂರ್ತಿ ಕಾರಣ ಅಥವಾ ಸ್ಕೆಚ್ ಅಂತ ನಾವೇನ್ ಹೇಳ್ತೀವಿ, ಅದು ನಡೆದಿರೋದೇ ಲಷ್ಕರ್ ತೊಯ್ಬಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಈ ತನಕವೂ ಒಂದು ದಿನ ಹೊಣೆಗಾರಿಕೆ ಹೊರತಿತ್ತು, ಮೊದಲನೇ ದಿನ, ಎರಡನೇ ದಿನ ಯೂಟರ್ನ್ ತಗೊಂಡಿತ್ತು. ಇದು ನಾವೇ ಅಲ್ಲೇ ಅಲ್ಲ ಅನ್ನುವಂಥದ್ನೆಲ್ಲವೂ ಕೂಡ ಲಷ್ಕರ್ ತೊಯ್ಬಾ ಸಂಘಟನೆ ಮಾಡ್ತಾನೆ ಬರ್ತಾ ಇತ್ತು. ಆದ್ರೆ ಅಲ್ಲಿ ನಡೆದಿರುವುದಕ್ಕೆ ಏನೇನು ಸಾಕ್ಷ್ಯಗಳು ಬೇಕು, ಅದರಲ್ಲಿ ವೈಜ್ಞಾನಿಕ ಸಾಕ್ಷ್ಯಗಳನ್ನ ಕಲೆ ಹಾಕುವ ಮೂಲಕ ಇದು ಲಷ್ಕರ್ ತೊಯ್ಬಾ ಹಿಂದೆ ಈ ಘಟನೆ ಹಿಂದೆ ಅಥವಾ ಈ ಕೃತ್ಯದ ಹಿಂದೆ ಲಷ್ಕರ್ ತೊಯ್ಬಾ ಸಂಘಟನೆ ಇದೆ ಅನ್ನುವಂಥದ್ದನ್ನ ವೈಜ್ಞಾನಿಕ ಸಾಕ್ಷ್ಯಗಳನ್ನ ಒದಗಿಸುವ ಮೂಲಕ ಅದಕ್ಕೆ ಉತ್ತರ ಕೊಟ್ಟಿರುವಂತದ್ದು ಅದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಆ ಹೆಡ್ ಕ್ವಾರ್ಟರ್ ಅಲ್ಲಿ ಕೂತ್ಕೊಂಡು ಇಲ್ಲಿನ ಯಾರು ಆಪರೇಟರ್ಸ್, ಹ್ಯಾಂಡ್ಲರ್ಸ್ ಏನಿದ್ರು ಅವರನ್ನ ಬಳಸಿ ಇಲ್ಲಿ ಆ ಕೃತ್ಯವನ್ನ ಮಾಡಿರುವಂತದ್ದು. ಇದರ ಜೊತೆಗೆ ಆ ಸಂದರ್ಭದಲ್ಲಿ 3 ಸ್ಯಾಟಲೈಟ್ ಫೋನ್ಸ್ ಆ ಘಟನೆ ನಡೆದಂತ ಸಂದರ್ಭದಲ್ಲಿ 3 ಸ್ಯಾಟಲೈಟ್ ಫೋನ್ಸ್ ವರ್ಕ್ ಆಗಿದೆ. ಇದರ ಜೊತೆಯಲ್ಲಿ ಚೀನಿ ಆಪ್ ಗಳನ್ನ ಬಳಸಿ ಒಂದು ಕಮ್ಯುನಿಕೇಶನ್ ಅಂದ್ರೆ ಸಂದೇಶಗಳನ್ನ ಕಳಿಸಿರುವಂತದ್ದು ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಅದಕ್ಕೆ ಇನ್ನೊಂದು ಮುಂದುವರೆದವಾಗಿ ನೋಡಿದಾಗ ಸುಮಾರು 20ಕ್ಕೂ ಹೆಚ್ಚು ಸ್ಥಳೀಯರು ಈ ಘಟನೆಯಲ್ಲಿ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಥವಾ ಅದಕ್ಕೆ ಇನ್ನೊಬ್ಬರ ಲಿಂಕ್ಗೋಸ್ಕರ 2800 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲಿ 170 ಮಂದಿ ವಿರುದ್ಧ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿದೆ ಅನ್ನುವಂಥದ್ದು ಎನ್ಐಎ ಹೇಳ್ತಾ ಇರುವಂತದ್ದು. ಆದ್ರೆ ಈ ಘಟನೆಗೆ ಸಂಬಂಧಪಟ್ಟ ಅಂದ್ರೆ ನೇರವಾಗಿ ಸುಮಾರು 20 ಜನರು ಭಾಗಿಯಾಗಿದ್ದಾರೆ. ಅಂದ್ರೆ ನೇರ ಮೀನ್ಸ್ ಅಲ್ಲಿ ಲಾಜಿಸ್ಟಿಕ್ ಸಪೋರ್ಟ್ ಇರ್ಬೋದು, ಸಿಂಪಥೈಸರ್ ಇರ್ಬೋದು, ಹಣಕಾಸಿನ ಸಹಾಯ ಇರ್ಬೋದು, ಅಥವಾ ದಾರಿ ತೋರಿಸಿರೋದು ಇರ್ಬೋದು, ಅಥವಾ ಅವರು ಸುಮಾರು 2 ವಾರಗಳ ಹಿಂದೆ ಹೆಚ್ಚು ಕಡಿಮೆ ಆ ದುಷ್ಟರು ಅಲ್ಲಿ ಬಂದು ಕೂತು ಹೋಗಿದ್ದಾರೆ. ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದಿರೋದಿರ್ಬೋದು. ಅಲ್ಲಿಂದ ಎಷ್ಟು ಸಮಯ ನೀವು ಕಾಡಿಂದ
ಗೋಕರ್ನಾಗ್ ಕಾಡಿಂದ ಆ ಪ್ರದೇಶಕ್ಕೆ ಬರ್ಲಿಕ್ಕೆ ಸುಮಾರು 22 ನಿಮಿಷಗಳ ಸಮಯ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದಿದೆ. ಅಂದ್ರೆ ಅಷ್ಟು ದೂರ ಅಷ್ಟು ಕ್ರಮಿಸಲು ಅವರು ಮಾಡಿದಂತ ಪ್ರಯತ್ನಗಳು, ಯಾಕಂದ್ರೆ ಒಂದೇ ದಿನಕ್ಕೆ ಬರ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅದು ದಿಬ್ಬ ಅದನ್ನೆಲ್ಲ ಏರ್ಬೇಕಾಗತ್ತೆ ಗುಡ್ಡ. ಸೊ ಹಾಗಾಗಿ ಅದಕ್ಕೊಂದು ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಈ ಎಲ್ಲಾ ತಯಾರಿಯ ಹಿಂದೆ 20 ಜನರ ಒಂದು ಸಹಕಾರ ಇದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರೋದು. ಅದು ಇನ್ನೂ ಕೂಡ ಮುಂದುವರಿಯುತ್ತೆ, ಯಾರ್ಯಾರು ಹೇಗೆ ಸಹಾಯ ಮಾಡಿದ್ರು ಅನ್ನುವಂಥದ್ದು ಸ್ಥಳೀಯರು. ಇದು ಬಹಳ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಕಳೆದ ಸುಮಾರು 7-8 ವರ್ಷಗಳಿಂದ ಅಲ್ಲಿನ ಕಾಶ್ಮೀರದಲ್ಲಿ ಎಲ್ಲವೂ ಕೂಡ ತಹಬಂದಿಗೆ ಬಂದಿದೆ, ಪರಿಸ್ಥಿತಿ ನಿರಾಳವಾಗುವಂತದ್ದು ಇದೆ ಅನ್ನುವಂತ ಒಂದು ಹಂತಕ್ಕೆ ಸರ್ಕಾರವು ಕೂಡ ಕೇಂದ್ರ ಸರ್ಕಾರವು ಕೂಡ ಬಂದಿತ್ತು. ಆದ್ರೆ ಏಕಾಏಕಿ ಈ ಘಟನೆ ನಡೆದ ಬಳಿಕ ಸ್ಥಳೀಯರು ಇನ್ನೂ ಕೂಡ ಆಕ್ಟಿವ್ ಆಗಿದ್ದಾರೆ, ಭಯೋತ್ಪಾದಕರ ಸಿಂಪಥೈಸರ್ಸ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಮತ್ತೆ ಪ್ರೂವ್ ಆಯ್ತು. ಸೊ ಹಾಗಾಗಿ ಯಾರ ಮೇಲೆ ಅನುಮಾನ ಪಡುವಂತ ಈಗ ಒಂದು ಅಲ್ಲಿ ಆಗ್ತಾ ಇತ್ತು ಕಳೆದ 7-8 ವರ್ಷಗಳಿಂದ. ಪಾಕಿಸ್ತಾನ ಏನೇ ಮಾಡಿದ್ರು ಕೂಡ ಇಲ್ಲಿನ ಸ್ಥಳೀಯರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಇದು ಸೃಷ್ಟಿಯಾಗಿತ್ತು. ಆದ್ರೆ ಈಗ ಪುನಃ ಆ ಒಂದು ಅವರ ಮೇಲೆ ಇದ್ದಂತ ಫೇತ್ ಕೂಡ ಕಡಿಮೆ ಆಗ್ತಾ ಇದೆ. ಈಗ ಪುನಃ ಅವರು 20 ಜನರು ಸಹಕಾರ ಮಾಡಿರುವಂತದ್ದು ಕೂಡ ಇದೆ ಅನ್ನುವಂಥದ್ದು NIA ಕೊಟ್ಟಿರುವಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಭಾವನಾ. ರೈಟ್ ಮಂಜು, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.